ಇಂಟ್ರೋಗೆ ಏನು ಮಾಡ್ಬೇಕಂತ ಗೊತ್ತಾಗಿಲ್ಲ, ಅದಕ್ಕೆ ಏನೋ ಒಂದು ಮಾಡಿದೆ. ನಮಸ್ಕಾರ ಕನ್ನಡಿಗರೇ, ನಾನು ನಮ್ಮ ಪ್ರೀತಮ್. ಇವತ್ತು ನಾನು ರೋಸ್ಟ್ ಮಾಡ್ತಿರೋದು ವರ್ಸ್ಟ್ ಆಕ್ಷನ್ ಸೀನ್ಸ್ನ ಫೀಚರಿಂಗ್ ನಮ್ಮ ಸಂಪೂರ್ಣೇಶ್ ಅಣ್ಣ. ಇವ ಯಾರೇ? ನಂಗೆ ಗೊತ್ತು ಸಂಪೂರ್ಣೇಶ್ ಅಣ್ಣ ಯಾರಂತ ನಿಮ್ಗೆ ಯಾರಿಗೂ ಗೊತ್ತಿರಲ್ಲ. ಈ ವಿಡಿಯೋ ಮಾಡೋಕ್ಕೆ ಮುಂಚೆ ನನಗೂ ಗೊತ್ತಿರಲಿಲ್ಲ. ಸೀದಾ ಟಾಪಿಕ್ಗೆ ಬರೋಣ. ನಮ್ಮ ಸಂಪು ಅಣ್ಣ ಯಾರು? ಅಮುಕುಡುಮುಕು ಮತ್ತು ಧನುಷ್ ಅಣ್ಣಂಗೆ ಮಗು ಆದರೆ ಅವನೇ ನಮ್ಮ ಸಂಪು ಅಣ್ಣ. ಲಾಜಿಕ್ಕಿಗೆ ಲಕ್ವಾಡ್ಸೋನೇ ನಮ್ಮ ಸಂಪು ಅಣ್ಣ. ಕತೆಗೆ ಕ್ಯಾನ್ಸರ್ ಬರ್ಸೋನೇ ನಮ್ಮ ಸಂಪು ಅಣ್ಣ. ಅಯ್ಯೋ, ಸೀದಾ ಇವಾಗ ಫಸ್ಟ್ ಸೀನಿಗೆ ಬರೋಣ. ಇಲ್ಲಿ ಒಂದು ಆಕ್ಸಿಡೆಂಟ್ ಆಗಿ ಆಟೋ ಕೆಳಗೆ ಒಬ್ಬನ ಕಾಲ್ ಸಿಕ್ಕಾಕೊಂಡಿರತ್ತೆ. ಇಷ್ಟು ಜನ ಇದ್ರೂ ಒಂದು ಆಟೋನ್ ತಳ್ಳಕ್ಕಾಗಿಲ್ಲ. ಅದೆಲ್ಲ ಬಿಡಿ, ಮುಂದೆ ಪೊಲೀಸ್ ಅಥವಾ ಆಂಬ್ಯುಲೆನ್ಸ್ನ ಕರೆಯೋಣ ಅಂತ ಜನರು ಪ್ಲಾನ್ ಆಗ್ತಾರೆ. ಆದರೆ ಈ ಮಹಾಪುರುಷ ಇವರೆಲ್ಲ ಬೇಡ, ನಮ್ಮ ಸಂಪು ಅಣ್ಣ ನಮ್ಮ ಹೀರೋನ್ ಕರೆಯೋಣ ಅಂತಾನೆ. ಸಂಪೂರ್ಣೇಶ್ ಬಾಬು ಕಾಲ್ చేశారా? ನಮ್ಮಣ್ಣ ಬರ್ತಿರಂಗೆ ಒಂದು ಸೋಷಿಯಲ್ ಮೆಸೇಜ್ ಕೊಡ್ತಾನೆ. ಅವನ ಬಾಯಿಂದ ಅವನ ಸಿಗರೇಟ್ನ ಪರ್ಮಿಷನ್ ಇಲ್ಲದೆ ಎತ್ಕೊಂಡು ಇದನ್ನೆಲ್ಲ ಸೇದ್ಬಿಡಿ ಅಂತಾನೆ. ಸರಿ ಆಯ್ತಪ್ಪ, ಸರಿ ಒಪ್ಕೋತೀನಿ ಅಣ್ಣ, ಒಳ್ಳೆ ಸೋಷಿಯಲ್ ಮೆಸೇಜು. ಆದರೆ ಎಲ್ಲ ತೋರ್ಸಂಗೆ ಇದ್ರೆ ಇಷ್ಟನ್ನ ಯಾಕೆ ಬ್ಲರ್ ಮಾಡಿದೆ? ನಿನ್ಗಿದು ಬೇಕಿತ್ತ ಮಗನೇ? ನೀನು ಈ ಥರ ಫಿಲಮ್ಸ್ ಮಾಡಬೇಡ ಅಂದೆ. ಮುಂದೆ ಆ ಕಾಲ್ ಸಿಕ್ಕಾಕೊಂಡಿರೋನ ಹತ್ರ ನಮ್ಮಣ್ಣ ಹೋಗ್ತಾನೆ. ಆದರೆ ನಮ್ಮಣ್ಣ ಏನು ಮಾಡ್ತಾನೆ? ಆಪ್ಷನ್ ಎ, ಆಟೋನ ಅವ್ನು ಬೆರಳಿಂದ ತಳ್ತಾನೆ. ಆಪ್ಷನ್ ಬಿ, ನಮ್ಮಣ್ಣ ಬಿಟ್ಟು ಗಾಡಿನ ತಳ್ತಾನೆ. ಆಪ್ಷನ್ ಸಿ, ಎಲ್ಲರೂ ಮಾಡೋ ಥರ ನಾರ್ಮಲ್ ಆಗಿ ಎಳಿತಾನೆ. ಆಪ್ಷನ್ ಡಿ, ಅವ್ನ ಕಾಲಿಗೆ ದಾರ ಕಟ್ಟಿ ಎಳಿತಾನೆ. ನಿಮಗೆ 5 ಸೆಕೆಂಡ್ ಕೊಡ್ತೀನಿ, ಬೇಗ ಯೋಚನೆ ಮಾಡಿ ಒಂದು ಆನ್ಸರ್ ಮಾಡಿ. ಟೈಮ್ ಕೊಟ್ಟಿದ್ದೀನಿ, ಯೋಚನೆ ಮಾಡ್ರೋ. ಸರಿಯಾದ ಉತ್ತರ ಆಪ್ಷನ್ ಇ. ನಮ್ಮಣ್ಣ ಪರ್ಮಿಷನ್ ಇಲ್ದಿರೋ ಸಿಗರೇಟ್ನ ಸೀದಾ ಅವ್ನ ಕಾಲಿಗೆ ಇಡ್ತಾನೆ. ಆ ನೋವಿಂದ ನಮ್ಮಣ್ಣ ಕಾಲ್ ಜರುಗಿಸಿ ಫ್ರೀ ಆಗ್ತಾನೆ. ಅಲ್ಲ, ನೀನೇ ಜರ್ಗ್ಸಂಗಿದ್ರೆ ಅವಾಗ್ಲೇ ಮಾಡ್ಬೋದಿತ್ತು. ಹೌದು ಕಣೋ, ನೀನ್ ಹೇಳ್ತಾ ಇರೋದ್ ಕರೆಕ್ಟ್. ಇದಾದ್ಮೇಲೆ ನಮ್ಮಣ್ಣ ಒಂದು ಸ್ಮೈಲ್ ಕೊಡ್ತಾನೆ. ಡೆಡ್ಲಿ. ನಿಮ್ಮ ಟೂತ್ಪೇಸ್ಟ್ ನಲ್ಲಿ ಉಪ್ಪು ಮತ್ತು ನೀಮಿವೆಯಾ? ಇವಾಗ ನೆಕ್ಸ್ಟ್ ಸೀನಿಗೆ ಬರೋಣ. ನಮ್ಮಣ್ಣ ಇಂಜಿನಿಯರ್ ಆಗಿರೋದ್ರಿಂದ ಕಂಪ್ಯೂಟರ್ ಮಾಡಕ್ಕೆ ಟ್ರೈ ಮಾಡ್ತಿರ್ತಾನೆ. ಕಂಪ್ಯೂಟರ್ ನಾರ್ಮಲ್ ಮನುಷ್ಯರು ಮಾಡೋದಲ್ಲ, ನಮ್ಮಣ್ಣ ಚೂರು ಸ್ಪೆಷಲು. ನಮ್ಮಣ್ಣ ಸಂಪ್ಯೂಟರ್ ಮಾಡ್ತಾನೆ. ಕಂಪ್ಯೂಟರ್ ಥರ ಸಂಪ್ಯೂಟರ್. ಯಾಕೆ ಇದನ್ನ ಕೇಳಿದ್ರೇನೆ ಕ್ರಿಂಜ್ ಅನಿಸ್ತಿದೆ. ಇನ್ನು ನಮ್ಮಣ್ಣ ಸಂಪ್ಯೂಟರ್ ಮಾಡೋದನ್ನ ನಾನು ಹೇಳಿದ್ರೆ ಅಷ್ಟೇ. ಎಲ್ಲ ಇಂಜಿನಿಯರ್ಸ್ ಥರ ನಮ್ಮಣ್ಣ ನಾರ್ಮಲ್ ಆಗಿ ವಯರ್ ಮಿಷಿನ್ನ ಎಲ್ಲ ಕಿತ್ತಿ ಅಲ್ಲಾಡಿಸಿ ಕಂಪ್ಯೂಟರ್ನ ಹ್ಯಾಮರಲ್ಲಿ ಹೊಡೆದು ಇಷ್ಟೆಲ್ಲ ಮಾಡಿದ್ರು ನಮ್ಮ ಸಂಪು ಅಣ್ಣ ಪದೇ ಪದೇ ಫೇಲ್ ಆಗ್ತಿದ್ದ. ಅದಕ್ಕೆ ಒಂದು ಒಳ್ಳೆ ಸ್ಟ್ರಾಟಜಿ ಕಂಡಿಡ್ದ. ಅಂದ್ರೆ ಏನು? ನಮ್ಮಣ್ಣ ಕಂಪ್ಯೂಟರ್ನ ತುಂಬ ಆರ್ಗ್ಯಾನಿಕ್ ಆಗಿ ಆಯುರ್ವೇದದಿಂದ ಮಾಡ್ತಾನೆ. ಕೇಳಿದ್ರಾ ಯಾವಾಗಾದರೂ? ಇನ್ನ ಮಜಾ ಏನಂದ್ರೆ, ಈ ಆರ್ಗ್ಯಾನಿಕ್ ಕಂಪ್ಯೂಟರ್ ವರ್ಕ್ ಆಗೋದು ನೀರಿಂದ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಇವಾಗ ನೆಕ್ಸ್ಟ್ ಸೀನಲ್ಲಿ ನಮ್ಮ ಸಂಪು ಅಣ್ಣ ಮಿನಿ ಕೆಂಪೇಗೌಡ ಆಗಿರ್ತಾನೆ. ಏನೋ ಹೊಡೆದಂಗಾಯ್ತು. ನೆಕ್ಸ್ಟ್ ನಮ್ಮಣ್ಣ ಶ್ರೀರಾಮ ಥರ ಬಿಲ್ಲು ಬಾಣ ಇಟ್ಕೊಂಡು ರಾವಣ ನೋಡಿತಿರ್ತಾನೆ. ಆದರೆ ರಾವಣ ತಪ್ಪಿಸ್ಕೋತಿರ್ತಾನೆ. ಪ್ಲಾನ್ ಎ ಫೇಲ್ ಆದರೆ ನಮ್ಮಣ್ಣನ ಹತ್ರ BCDEFGH ಎಲ್ಲ ಇರುತ್ತೆ. ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಇವಾಗ ನಮ್ಮಣ್ಣ ಬಾಣ ಬದಲು ತುಂಬ ಯೋಚನೆ ಮಾಡಿ ಕೋಳಿನಿಟ್ಕೊಂಡು ಶೂಟ್ ಮಾಡ್ತಾನೆ. ಬರೇ ಕೋಳಿ ಅಲ್ಲ, ನಮ್ಮಣ್ಣನ ಹತ್ರ ಇನ್ನ ಬೇರೆ ಸೂಪರ್ ಪವರ್ ಮತ್ತೆ ಸೂಪರ್ ವೆಪನ್ಸ್ ಇದೆ. ನಮ್ಮಣ್ಣ ಅವ್ನು ನೆಕ್ಸ್ಟ್ ಸೀಕ್ರೆಟ್ ವೆಪನ್ ತೆಗಿತಾನೆ, ಬಾಳೆಹಣ್ಣು. ನಮ್ಮಣ್ಣ ನಾರ್ಮಲ್ ಆಗಿ ಇವಾಗ ಬಾಳೆಹಣ್ಣು ಸಿಪ್ಪೆ ಬಿಚ್ಚಿ ತಿಂತಾನಂತ ನೀವ್ ಅನ್ಕೊಂಡ್ರೆ ಅವನ ಅದ್ರಲ್ಲಿ ಚುಚ್ಚಿ ಸಾಯಿಸ್ತಾನೆ.
ಆಕ್ರೋಶ ಇದೆ. ಬರೇ ಒಂದು ಬಾಳೆನಿಂದ ಎಲ್ರೂ ಮುಗಿಸ್ತಾನೆ. ನೆಕ್ಸ್ಟ್ ನಮ್ಮ ಅಣ್ಣನ ಮೇಲೆ ಫೈರಿಂಗ್ ನಡೆಯುತ್ತೆ. ನಮ್ಮ ಅಣ್ಣ ಹೆಂಗ್ ತಪ್ಪಿಸ್ಕೋತಾನೆ ನೀವೇ ನೋಡ್ರಪ್ಪ, ನನ್ನ ಕೈಯಲ್ಲಿ ಆಗಲ್ಲ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಈ ನೆಕ್ಸ್ಟ್ ಸೀನಲ್ಲಿ ನಿಮ್ ಎಲ್ರ ಹೃದಯ ಗಟ್ಟಿ ಮಾಡ್ಕೊಳ್ಳಿ. ಈ ತರ ಇಟ್ಕೊಂಬಿಡಿ ಸೇಫ್ಟಿ ಸೈಡ್ಗೆ. ಯಾಕಂದ್ರೆ ನಮ್ಮ ಸಂಪೂರ್ಣ ಗರ್ಲ್ ಫ್ರೆಂಡ್ಗೆ ಹಾರ್ಟ್ ಅಟ್ಯಾಕ್ ಆಗಿರತ್ತೆ. ಅದಕ್ಕೆ ನಮ್ಮಣ್ಣ ಕಾರ್ಡ್ಬೋರ್ಡ್ ಅಲ್ಲಿ ಹಾರ್ಟ್ ಮಾಡ್ಕೊಂಡು ಅದಕ್ಕೆ ಪೇಂಟ್ ಮಾಡ್ತಿರ್ತಾನೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ನಮ್ಮಣ್ಣ ಡಾಕ್ಟರ್ ಜೊತೆ ಮಾತಾಡ್ಕೊಂಡು ಹಾರ್ಟ್ ತಗೊಂಡು ಹೋಗ್ತಿರುವಾಗ ವಿಲನ್ಸ್ ಅಟ್ಯಾಕ್ ಮಾಡ್ಬಿಡ್ತಾರೆ. ಆದ್ರೂ ನಮ್ಮ ಸಂಪೂರ್ಣ ಎಲ್ರೂ ಹೊಡ್ದು ಇನ್ನೇನು ಹೋಗ್ತಿರುವಾಗ ಹಿಂದೆಯಿಂದೊಬ್ಬ ಎದ್ಬಿಟ್ಟು ಕಟ್ಟಪ್ಪ ಬಾಹುಬಲಿಗೆ ಹೆಂಗ್ ಚುಚ್ಚಿದ್ನೋ ಅದೇ ರೀತಿ ಚುಚ್ತಾನೆ, ಆದ್ರೆ ವಿತ್ ಎಕ್ಸ್ಟ್ರಾ ಕೆಚಪ್. ಆದ್ರೆ ನಮ್ಮಣ್ಣ ಎಷ್ಟು ಒಳ್ಳೆಯವನಂದ್ರೆ ಅವನ್ ಸಾಯಕ್ ಮುಂಚೆ ಅವ್ನ ಗರ್ಲ್ ಫ್ರೆಂಡ್ ಸಾಯಬಾರ್ದು ಅಂತ ಹಾರ್ಟ್ನ ಜೋರಾಗಿ ಎಸಿತಾನೆ. ಅದೇ ನಮ್ ಪ್ರೀತಿಗೂ ನಿಮ್ ಪ್ರೀತಿಗೂ ಇರೋ ವ್ಯತ್ಯಾಸ. ಎಷ್ಟು ಜೋರಾಗಿ ಎಸಿತಾನಂದ್ರೆ ರೋಡಿಂದ ಸೀದಾ ಹಾಸ್ಪಿಟಲ್ ಅಲ್ಲಿ ಗ್ಲಾಸ್ ಹೊಡ್ಕೊಂಡು ಗರ್ಲ್ ಫ್ರೆಂಡ್ ಹಾರ್ಟ್ ಒಳಗೆ ಬೀಳತ್ತೆ. ಹಾರ್ಟ್ ಟಚಿಂಗ್. ನೋವು ಕೊಟ್ಬಿಟ್ರು ನನ್ಗೆ, ಅಷ್ಟು ಹಿಂಡ್ಬಿಟ್ರು ನನ್ನ, ಎಷ್ಟು ಹಿಂಡ್ ಬೇಕೋ ಅಷ್ಟು ಹಿಂಡ್ಬಿಟ್ರು ನನ್ನ. ಹಾರ್ಟ್ ಇಂದ ಇವಾಗ LED ಲೈಟ್ಸ್ ಬರುತ್ತೆ. ಇವಾಗ ಇವತ್ತಿನ ಲಾಸ್ಟ್ ಸೀನ್, ನಮ್ಮಣ್ಣ ಸತ್ತೋಗಿರ್ತಾನೆ. ಅವ್ನ ನಾಲ್ಗೆ ಕೂಡ ಆಚೆ ಬಂದಿರತ್ತೆ. ಅವ್ನ್ ಇನ್ನೇನ್ ಸುಡೋ ಅಷ್ಟರಲ್ಲಿ ವಿಲನ್ಸ್ ಬಂದು ಅವ್ನ ಗರ್ಲ್ ಫ್ರೆಂಡ್ಗೆ ಟಾರ್ಚರ್ ಕೊಡಕ್ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ನಮ್ಮ ಅಕ್ಕ ಇವಾಗ ಹೀರೋಯಿನ್ ಕರೆದ್ಮೇಲೆ ಹೀರೋ ಮತ್ತೆ ಬರ್ಲೇಬೇಕಲ್ವಾ. ನಮ್ಮಣ್ಣ ಮತ್ತೆ ಲಾಜಿಕ್ ಲಕ್ವ ಆಡಿಸಿ ಮತ್ತೆ ಬದುಕ್ತಾನೆ. ಇದ್ದು ಎಷ್ಟು ಜನ ನನಗೆ ಶೂಟ್ ಮಾಡಕ್ ಪ್ಲಾನ್ ಮಾಡ್ತಾರೆ. ಸಾಯ್ತೀನ ನಾನು, ತಿರ್ಗಾ ಒಂದ್ ಸಾಯ್ಸಲ್ವಾ ನಾನು? ಹಾಯ್ ಸಾಗರ್, ವಾಟ್ ಈಸ್ ಸಡನ್ ಸರ್ಪ್ರೈಸ್? ನಮ್ಮಣ್ಣ ನೆಟ್ಟಿಗೆ ಸಾಯಕ್ಕೂ ಬಿಟ್ಟಿಲ್ಲ. ಆದ್ರೆ ಇದಕ್ಕಿಂತ ಜಾಸ್ತಿ ನೋಡಿದ್ರೆ ನಾನ್ ಸಾಯ್ತೀನಿ ಗ್ಯಾರಂಟಿ. ಯಾಕೆ ಕಳಿಸ್ತೀರ ಈಗ? ಈ ವಿಡಿಯೋಗೆ ಇಷ್ಟ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದನ್ನ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಸಿಗ್ತೇನೆ, ಅಲ್ಲಿವರೆಗೂ ನಿನ್ಗಿದು ಬೇಕಿತ ಮಗನೇ, ವಾಪಸ್ಸು ಒಂಟೋಗು ಶಿವನೇ. ಸರ್ ಬನ್ನಿ ಸರ್ ಇಲ್ಲ ಸರ್, ನಿಮ್ಮ ಮಗನಿಂದ ಕಾಲೇಜ್ ಕೆಡ್ತಿದ್ಯೋ, ಕಾಲೇಜೇ ನಿಮ್ಮ ಮಗನ ಕೆಡಿಸ್ತಾವ ಗೊತ್ತಿಲ್ಲ ಸರ್. ನಿಮ್ಮ ಮಗನಿಂದ ಕಾಲೇಜು ಕೆಡ್ತು, ಕಾಲೇಜಲ್ಲಿ ಹುಡುಗರು ಕೆಟ್ಟರು ಸರ್. ದಯವಿಟ್ಟು TC ತಗೊಂಡೋಗ್ಬಿಡಿ ಅಂದರು.